ಲಂಕೇಶ್ ಅವರ ಮಗ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಒಳ್ಳೆಯ ಒಂದು ಪರ್ಫಾರ್ಮೆನ್ಸು. ಮೊದಲನೇ ಸಿನಿಮಾದಲ್ಲೇ ತುಂಬ ಮೆಚ್ಯೂರ್ಡ್ ಆಗಿ ಪರ್ಫಾರ್ಮ್ ಮಾಡುವಂಥ ಒಂದು ಚಾನ್ಸ್ ಸಿಕ್ಕಿದೆ. ಆ್ಯಂಡ್ ಲಂಕೇಶ್ ಅವರು ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ, ಅವರು ಒಂಥರ ವಿಭಿನ್ನವಾದಂಥ ಒಂದು ಪ್ರಯತ್ನವನ್ನು ಪಡ್ತಾ ಇರ್ತಾರೆ. ಒಂದು ತುಂಬ ಸ್ಟೈಲಿಶ್ ಆಗಿ ಸಿನಿಮಾಗಳನ್ನು ಮಾಡಿದ್ದಾರೆ. ಅವರ ಮಗನ ಅವರು ಲಾಂಚ್ ಮಾಡಿರೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಭಾಳ ಖುಷಿಯಾಯಿತು. ಸಿನಿಮಾದಲ್ಲಿ ನಮ್ಮ ಸಾನ್ಯ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಅವರು ಕೊಟ್ಟಿರೋವಂಥ ಪಾತ್ರವನ್ನು ತುಂಬ ಚೆನ್ನಾಗಿ ಮಾಡಿರೋದು ಭಾಳ ಖುಷಿ ಕೊಡ್ತು. ಈ ಸಿನಿಮಾ ಗೌರಿ ತುಂಬ ಪ್ರೀತಿಯಿಂದ ಮಾಡಿರುವಂಥ ಸಿನಿಮಾ. ಅವರಿಗೆ ತುಂಬ ಯಶಸ್ಸಿರಲಿ, ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಸಮರ್ಜಿತ್ ಆ್ಯಂಡ್ ಆಲ್ಸೋ ಸಾನಿಯಾ. ಇಡೀ ದ ಎಂಟೈರ್ ಫಿಲ್ಮ್ ವಾಸ್ ಬ್ರಿಲಿಯಂಟ್. ಇದರಲ್ಲಿ ವಿಶೇಷತೆ ಏನಪ್ಪ ಅಂತಂದರೆ, ಇದರಲ್ಲಿ ನಾನು ಭಾಗಿಯಾಗಿದ್ದೀನಿ. ನಾನು ಒಂದು ಸಣ್ಣ ಪಾತ್ರ ಮಾಡಿದ್ದೇನೆ. ಇದರಲ್ಲಿ ಒಂದು ಗೆಸ್ಟ್ ಅಪಿಯರೆನ್ಸ್ ಮಾಡಿದೆ, ವಿಚ್ ಇಸ್ ಅ ವೆರಿ ವೆರಿ ಇಂಟ್ರೆಸ್ಟಿಂಗ್. ಆ ಮೂವಿಯಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಆ್ಯಂಡ್ ಈ ಅವಕಾಶ ಕೊಟ್ಟಿದ್ದ ನಮ್ಮ ಇಂದ್ರಜಿತ್ ಅವ್ರಿಗೆ ಥ್ಯಾಂಕ್ ಯು. ನನ್ನ ಮತ್ತು ಇಂದ್ರಜಿತ್ ಅವರ ಒಂದು ಫ್ರೆಂಡ್ಶಿಪ್ ಇವತ್ತಿಂದಲ್ಲ, ಫ್ರಮ್ ತುಂಟಾಟದಿಂದ ನಡೆದುಕೊಡ್ತಾ ಇದೆ. ಸೊ ಈ ಮೂವಿ ಮಾಡಿ ಅಂತ ಹೇಳಿದ ತಕ್ಷಣ ಹಿಂದೆ ಮುಂದೆ ನೋಡದೆ ಬಂದು ಆ್ಯಕ್ಟ್ ಮಾಡಿದೆ. ನನಗೂ ಬಹಳ ಖುಷಿ ಆಯಿತು. ಬಹಳಷ್ಟು ವರ್ಷಗಳ ನಂತರ ನಾನು ದೊಡ್ಡ ಪರದೆ ಮೇಲೆ ನೋಡ್ಕೊಳ್ಳೋದು. ಸೊ ಡೆಫಿನೆಟ್ಲಿ ಈ ಮೂವಿಯಲ್ಲಿ ಒಂದು ಯೂತ್ಫುಲ್ ಲವ್ ಸ್ಟೋರಿ ಇದೆ ಆ್ಯಂಡ್ ಫ್ಯಾಂಟಾಸ್ಟಿಕ್ ಮೆಸೇಜ್ ಇದೆ. ಸೊ ನಾವೇನು ಇಡೀ ಕನ್ನಡ ಇಂಡಸ್ಟ್ರಿ ಒಂದು ಒಳ್ಳೆ ಹಿಟ್ ಬೇಕು ಅಂತ ಕೇಳ್ತಿದ್ವೋ, ಅಫ್ಕೋರ್ಸ್ ಭೀಮಾಯಿಂದ ಶುರುವಾಗಿದೆ, ಈಗ ಗೌರಿ ಮುಂದುವರಿಯುತ್ತೆ. ಆ್ಯಂಡ್ ಅಫ್ಕೋರ್ಸ್ ಮತ್ತೊಂದು ಚಿತ್ರ, ನಮ್ಮ ಗಣೇಶ್ ಅವ್ರ ಚಿತ್ರ ಕೂಡ ರೆಡಿ ಆಗಿದೆ. ಸೊ ಐ ವಿಶ್ ನಮ್ಮ ಇಂಡಸ್ಟ್ರಿಗೆ ಒಂದು ಒಳ್ಳೆ ಕಾಲ ಬಂದಿದೆ ಅಂತ ಅನಿಸುತ್ತೆ ನನಗೆ. ಸೊ ಬನ್ನಿ, ಥಿಯೇಟ್ರ್ ಬಂದು ಗೌರಿ ಚಿತ್ರ ನೋಡಿ ಹರಿಸಿ ಹಾರೈಸಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಂದ್ರಜಿತ್, ಆಲ್ ದ ವೆರಿ ಬೆಸ್ಟ್ ಡಾರ್ಲಿಂಗ್. ಯು ಡನ್ ಅ ಫ್ಯಾಬ್ಯುಲಸ್ ಜಾಬ್. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು.